ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಬ್ರೇಕ್ಫಾಸ್ಟ್ ಅಥವಾ ಸ್ನ್ಯಾಕ್ಸ್ಗಾಗಿ ನಾನಿಲ್ಲಿ ಪುರಿ ಅಥವಾ ಮಂಡಕ್ಕಿ ಬಳಸಿ ಉಪ್ಪಿಟ್ಟು ಮಾಡಿದ್ದೀನಿ. ಏನೆಲ್ಲ ಸಾಮಗ್ರಿಗಳು ಬೇಕಾಗುತ್ತೆ ಅಂದರೆ, ಸಣ್ಣಗೆ ಹೆಚ್ಚಿದ 2 ಈರುಳ್ಳಿ, ಒಂದು ಅರ್ಧ ನಿಂಬೆಹಣ್ಣು, ಒಂದು 5 ರಿಂದ 6 ಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು, ಒಂದು ಅರ್ಧ ಭಾಗದಷ್ಟು ತೆಂಗಿನಕಾಯಿನ ಇಲ್ಲಿ ತುರಿದಿಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಒಂದು 2 ಸ್ಪೂನಷ್ಟು ಕಡಲೆಬೀಜ ತೊಗೊಂಡಿದ್ದೀನಿ. ಇಲ್ಲಿ ನೋಡಿ ಮಂಡಕ್ಕಿನ ತೊಗೊಂಡಿದ್ದೀನಿ. ಮಂಡಕ್ಕಿನ ಚೆನ್ನಾಗಿ ನಾವು ನೀರಲ್ಲಿ ತೊಳ್ಕೊಬೇಕು. ಈ ರೀತಿ ಒಂದು 2 ಸರಿ ತೊಳಿಬೇಕು, ಯಾಕಂದರೆ ಅದರಲ್ಲಿ ಮಣ್ಣೆಲ್ಲ ಇರುತ್ತಲ್ಲ. ಒಂದು 2 ಸರಿ ತೊಳ್ಕೊಬಿಟ್ಟು ಈ ರೀತಿ ಹಿಂಡಿ ಇನ್ನೊಂದು ಸೋರಕ್ಕೆ ಹಾಕೋಬೇಕು, ಇನ್ನೊಂದು ಪಾತ್ರೆಗೆ. ಅದು ಚೆನ್ನಾಗಿ ಸೋರ್ಕೊಳ್ಳೋಕೆ ಬಿಟ್ಟು ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾದ ನಂತರ ಅದಕ್ಕೆ ಕಡಲೆಬೀಜನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಕಡಲೆಬೀಜ ಚೆನ್ನಾಗಿ ಫ್ರೈ ಆದಮೇಲೆ ಅದನ್ನ ಒಂದು ಬೌಲ್ಗೆ ಎತ್ತಿಟ್ಕೊಳ್ಳಿ. ಈಗ ಅದೇ ಕಾಯ್ತಿರೋ ಎಣ್ಣೆಗೆ ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ ಮತ್ತು ಕರಿಬೇವು ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು. ಇಲ್ಲಿ ಈರುಳ್ಳಿ ಕಂದು ಬಣ್ಣಕ್ಕೆ ಬರೋವರೆಗೂ ಈರುಳ್ಳಿನ ನಾವು ಇಲ್ಲಿ ಹುರ್ಕೋಬೇಕು. ಇದೇ ನೀವು ಮೊದಲನೇ ಬಾರಿಗೆ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ಮತ್ತು ಇನ್ಸ್ಟಾದಲ್ಲಿ ನೋಡ್ತಾ ಇದ್ದರೆ ಪೇಜ್ನ ಫಾಲೋ ಮಾಡಿ. ಈಗ ನೋಡಿ, ಇದಕ್ಕೆ ನಾನು ಕಾಯಿ ತುರಿ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಿದ್ದೀನಿ. ನಿಮಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ. ಕೆಲವೊಂದು ಪುರಿಯಲ್ಲಿ ಆಲ್ರೆಡಿ ಸ್ವಲ್ಪ ಉಪ್ಪಿರುತ್ತೆ, ಸಾಲ್ಟಿ ಇದ್ದರೆ ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ 1 ಸ್ಪೂನಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಒಂದು ಸರಿ ಮತ್ತೆ ಚೆನ್ನಾಗಿ ಕೈ ಆಡಿಸ್ಕೊಂಡು, ನಿಮಗೆ ಬೇಕು ನೀವು ಇಲ್ಲಿ ಅರಿಶಿನ ಸೇರಿಸ್ಕೋಬೋದು. ನಾನು ಅರಿಶಿನ ಹಾಕ್ಕೊತಿಲ್ಲ. ಮಂಡಕ್ಕಿನ ಹಾಕ್ಕೊಂಡು ಒಂದು 5 ನಿಮಿಷ ಅದನ್ನು ಸಣ್ಣ ಉರಿಲಿ ಬೇಯಕ್ಕೆ ಬಿಡಬೇಕು. ಫೈನಲಾಗಿ ನಾವು ಇದಕ್ಕೆ ಕಡಲೆಬೀಜ ಹಾಕ್ಕೊಂಡು ಒಲೆನ ಆರಿಸ್ಕೊಂಡು ಇಲ್ಲಿ ಅರ್ಧದಷ್ಟು ನಿಂಬೆಹಣ್ಣಿನ ರಸನ ಹಿಂಡ್ಕೊಂಡು ಹಾಕ್ಕೊಂಡು ಮತ್ತು ಒಂದು ಸರಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ರೆಗ್ಯುಲರಾಗಿ ನಾವು ಯಾವಾಗಲೂ ಬ್ರೇಕ್ಫಾಸ್ಟ್ಗೆ ಇಡ್ಲಿ ದೋಸೆ ಎಲ್ಲ ಮಾಡ್ತಿರ್ತೀವಲ್ಲ, ಈ ರೆಸಿಪಿ ಮಾಡಿದರೆ ತುಂಬ ಡಿಫ್ರೆಂಟಾಗಿರುತ್ತೆ. ಲಂಚ್ ಬಾಕ್ಸ್ಗೂ ಕೂಡ ನಾವು ಇದನ್ನೇ ಹಾಕ್ಕೊಡ್ಬೋದು. ಇಲ್ಲ ಸಾಯಂಕಾಲ ಟೀ ಟೈಮ್ಗೆ ನಾವು ಈ ರೆಸಿಪಿನ ಟ್ರೈ ಮಾಡ್ಬೋದು. ತುಂಬ ಚೆನ್ನಾಗಾಗಿತ್ತು. ರೆಸಿಪಿನ ಟ್ರೈ ಮಾಡಿ, ಇದರ ಎಲ್ಲ ವೀಡಿಯೋಸ್ನ ನೋಡಿ. ವೀಡಿಯೋಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.